ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. ಸಂಸತ್ ಅಧಿವೇಶನ ನಾಳೆಯಿಂದ ಶುರು. ಕ್ಷೇತ್ರ ಪುನರ್ವಿಂಗಡಣೆ ಬಗ್ಗೆ ಚರ್ಚೆ ಸಾಧ್ಯತೆ. ಭಾರತ ಬಾಹ್ಯಾಕಾಶ ವಿಕ್ರಮ, ದೇಶದ ಮೊದಲ ಖಾಸಗಿ ರಾಕೆಟ್ ಉಡಾವಣೆ. ಕನ್ನಡದ ಮಿಥ್ಯಾ ಸಿನಿಮಾಕ್ಕೆ 3 ಪ್ರಶಸ್ತಿ ಗರಿ. ರಕ್ಷಿತ್ ನಿರ್ಮಾಣದ ಚಿತ್ರಕ್ಕೆ ಪ್ರಶಸ್ತಿ, ಪ್ರದೀಪ್ಗೆ ಅತ್ಯುತ್ತಮ ಪುಸ್ತಕ ಗೌರವ. ಪತ್ನಿ ಚೆನ್ನಮ್ಮ ನಿಧನ, ಶೋಕಸಾಗರದಲ್ಲಿ ಎಚ್ಡಿ ದೇವೇಗೌಡ ಕುಟುಂಬ, ದೇವೇಗೌಡರಿಗೆ ಗಣ್ಯರ ಸಾಂತ್ವನ. ಇಂದು ಅರ್ಜೆಂಟೀನಾ ಸ್ಪೇನ್ ಫೈನಲ್ ಸಮರ, ವಿಶ್ವ ಕಿರೀಟಕ್ಕೆ ನ್ಯೂಜೆರ್ಸಿಯಲ್ಲಿ ಹಣಾಹಣಿ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಮುಂಗಾರು ಕೊರತೆ, ಇಂದು ಸಿಎಂ ಸರಣಿ ಸಭೆ. ಬರದ ಬಗ್ಗೆ ಚರ್ಚೆಗೆ ಇಂದು ತುರ್ತು ಸಚಿವ ಸಂಪುಟ ಸಭೆ. ರಾಜ್ಯದಲ್ಲಿ ವಿರಾಮದ ಬಳಿಕ ಮುಂಗಾರು ಚುರುಕು. ಭೂಕುಸಿತದ ಅಪಾಯ ಹೆಚ್ಚಳದ ಕುರಿತು ತಜ್ಞರ ಎಚ್ಚರಿಕೆ. ಋತುಮಾನದ ಜ್ವರ ಭೀತಿ, ಆರೋಗ್ಯ ಇಲಾಖೆ ಹೈ ಅಲರ್ಟ್. ಸ್ವಯಂ ವೈದ್ಯ ಮಾಡದಂತೆ ಎಚ್ಚರಿಕೆ. ಸಾಂಕ್ರಾಮಿಕ ಜ್ವರ, ಕೆಮ್ಮು, ಉಸಿರಾಟದ ತೊಂದರೆ ನಿರ್ಲಕ್ಷಿಸಬೇಡಿ. ಜಪಾನ್ ಓಪನ್ ಬ್ಯಾಡ್ಮಿಂಟನ್, ಸಿಂಧು ಫೈನಲ್ಗೆ ಪ್ರವೇಶ. ಲಾರ್ಡ್ಸ್ನಲ್ಲಿ ನಿರ್ಣಾಯಕ ಪಂದ್ಯ, ಸರಣಿ ಗೆಲ್ಲಲು ಭಾರತ ಪಣ, ಭರವಸೆಯಲ್ಲಿ ಆಂಗ್ಲರ ಪಾಳೆಯ.